ಸರ್, ನಕ್ಸಲ್ ಸರೆಂಡರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪಾಲಿಸಿ ಅನ್ನೊಂದು ಪಾಲಿಸಿ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಅದಿದೆ. ಈ ಪಾಲಿಸಿದಲ್ಲಿ ಭಾಳ ಇಂಪಾರ್ಟೆಂಟ್ ಕ್ರಮ ಏನು ಸರ್, ನಕ್ಸಲ್ಸ್ ಅವರು ತಮ್ಮ ಚಟುವಟಿಕೆಲ್ಲ ಬಿಟ್ಬಿಟ್ಟು ಸರ್ಕಾರದಲ್ಲಿ ಸರೆಂಡರ್ ಆಗುವಾಗ ಅವರು ನಾರ್ಮಲ್ ಲೈಫ್ ಬರಲಿಕ್ಕೆ ಒಂದು ದಾರಿ ಮಾಡಿ ಕೊಡಿಸ್ಬೇಕು ಅನ್ನೋ ಈ ಪಾಲಿಸಿ ಇದೆ. ಅದರಲ್ಲಿ ಹಾರ್ಡ್ ಕೋರ್ ನಕ್ಸಲ್ಸ್ ಇದ್ದಾರೆ, ತಾವು ಒಪ್ಕೊಳ್ಬೇಕು ಅವಶ್ಯಕತೆ ಇಲ್ಲ, ತಾವು ಸರೆಂಡರ್ ರಿಜೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಸುನಿಲ್ ಕುಮಾರ್ ಸಾಹೇಬ್ರವರು, ಸಿ ಟಿ ರವಿ ಸಾಹೇಬ್ರವರು ಎಲ್ಲರೂ ಕೂಡ ಮಾತಾಡಿದರು. ಎನ್ಕೌಂಟರ್ ಶುರು ಮಾಡಿ ಆಮೇಲೆ ಸರೆಂಡರ್ ಪ್ರಾಸೆಸ್ ಎಲ್ಲ ಕೂಡ ತುಂಬ ಡೌಟ್ಸ್ ಬರ್ತಾ ಇದೆ. ಕಾರಣ ಸಿ ಎಮ್ ಅವರು ನೇತೃತ್ವದಲ್ಲಿ ಅದಾಗಿದೆ ಥರ ಕಾಣ್ತದೆ. ಬೇಕಾಗಿಲ್ಲ, ಒಂದು ಎಸ್ ಪಿ ಒಂದು ಕಲೆಕ್ಟರ್ ಇದ್ದಾರೆ, ಅವರು ಮಾಡ್ತಾರೆ. ಆಮೇಲೆ ಪ್ರೊಸೀಜರಲ್ ಚೆಕಿಂಗ್ ಇರ್ತದೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀರಿ. ಅವರು ಕೋರ್ಟ್ಗೆ ಹೋಗಬೇಕು, ಸರೆಂಡರ್ ಆಗಬೇಕು, ಅವ್ರ ಮೇಲಿರುವ ಎಫ್ ಐ ಆರ್ಸ್ ಎಲ್ಲ ಫೇಸ್ ಮಾಡಬೇಕು, ಜೈಲದಲ್ಲಿ ಇರಬೇಕು. ಬಟ್ ಇದರಲ್ಲಿ ಭಾಳ ವಿಶೇಷವಾಗಿ ಸರ್ಕಾರ ಅವ್ರಿಗೊಂದು ಈಸಿ ರೋಟ್ ಮಾಡಿಕೊಡ್ತಾರೆ ಆ ಥರ ಅನಿಸಿಕೆ ಬರ್ತಾ ಇದೆ ನೋಡಲಿಕ್ಕೆ. ಒಂದು ಪ್ರಾಸೆಸ್ ಇಂಟಿಗ್ರಿಟಿ ಮೇಲೆ ಎಲ್ಲರೂ ಕೂಡ ಡೌಟ್ ಇದೆ. ಸೆಕೆಂಡು, ಎನ್ಕೌಂಟರ್ನಲ್ಲಿ ಕೂಡ ಲೋಕಲ್ ಜನರೆಲ್ಲರೂ ಕೂಡ ಅದು ಯಾವ ಥರ ಆಯಿತು ಒಂದು ಪ್ರಾಬ್ಲಮ್ ಇದೆ. ಸೆಕೆಂಡು, ಸರೆಂಡರ್ ಪ್ರಾಸೆಸ್ ಸಿ ಎಮ್ ಅವರು ಖುದ್ದಾಗಿ ಬಂದು ಭೇಟಿ ಮಾಡ್ತಾರೆ. ಆಮೇಲೆ ವೆಪನ್ ಸೀಸರ್ ಕಾರ್ಡ್ ಒಳಗಡೆ ಎಲ್ಲಿ ಒಂದು ಕಡೆ ವೆಪನ್ ಡಂಪ್ ಹೋಗಿ ತೋರಿಸ್ತಾರೆ. ಇದೆಲ್ಲ ಕೂಡ ಜನಕ್ಕೆ ಸ್ವಲ್ಪ ನಂಬಿಕೆ ಬರ್ತಾ ಇಲ್ಲ. ಬಿಟ್ಟು ತಮಿಳುನಾಡು ಪೊಲಿಟಿಕ್ಸ್ ಏನಾಗ್ತಿದೆ ಸರ್? ಭಾಳ ಕಠಿಣ ನಿರ್ಧಾರ ತಗೊಂಡಿದ್ದೀವಿ, ಚಪ್ಪಲಿ ಹಾಕೋದಿಲ್ಲ ಹೀಗೆ ಅಂತ ಸರ್. ಏನು ಸರ್ ಸ್ವಲ್ಪ ವಿವರವಾಗಿ? ತಮಿಳುನಾಡು ಪಾಲಿಟಿಕ್ಸು ನಮ್ಮ 2026ರಲ್ಲಿ ನಮಗೆ ಎಲೆಕ್ಷನ್ ಇದೆ ಸರ್, ಮೇದಲ್ಲಿ. ಸೊ ತಮಿಳುನಾಡಿನಲ್ಲಿ ತುಂಬ ಡಿವಿಷನ್ ಇದೆ. ಕಾರಣ ತುಂಬ ಪೊಲಿಟಿಕಲ್ ಪಾರ್ಟೀಸ್ ಇದೆ. ಡಿ ಎಮ್ ಕೆ, ಎ ಡಿ ಎಮ್ ಕೆ, ಬಿ ಜೆ ಪಿ, ಕಾಂಗ್ರೆಸ್ಸು, ಇವಾಗಲೇ ವಿಜಯ್ ಬಂದಿದ್ದಾರೆ, ಸೀಮಾನ್ ಅವರು, ತುಂಬ ಇದೆ. ಸೊ 4% ಓಟಿಗೆ ಮೇಲೆ 8 ಪಾರ್ಟಿ ಇದೆ. ಕರ್ನಾಟಕದಲ್ಲಿ ತುಂಬ ಪಾರ್ಟೀಸ್ ಇದೆ. ಸೊ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದೀವಿ. ಕಾರಣ ಬಿ ಜೆ ಪಿಗಲ್ಲಿ ಒಂದು ಬೆಂಬಲ ಸಿಗಬೇಕು. ಪ್ರಧಾನಮಂತ್ರಿ ಅವ್ರಿಗೊಂದು ದೊಡ್ಡ ಒಳ್ಳೆ ಇಮೇಜ್ ಇದೆ. ಸೊ 2026ರಲ್ಲಿ ಆಗಬೇಕು. ಪಾರ್ಟಿಯು ತುಂಬ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ಒಂದು ಲೋಕಲ್ ಬಾಡಿ ಸಪ್ರೇಟಾಗಿ ಕಂಟೆಸ್ಟ್ ಮಾಡಿದ್ದೀವಿ, ಲೋಕಸಭಾ ಕಂಟೆಸ್ಟ್ ಮಾಡಿದ್ದೀವಿ, ಬೇಸ್ ಬಿಲ್ಡ್ ಮಾಡಿದ್ದೀವಿ, ಬೂತ್ ಕಮಿಟಿ ಎಲ್ಲ ಫಿಲ್ ಮಾಡಿದ್ದೀವಿ, ಕೆಳಗಡೆ ಲೀಡರ್ಶಿಪ್ ಬೆಳೆಸ್ತಾ ಇದ್ದೀವಿ. ಎಲೆಕ್ಷನ್ ನಿಲ್ಲುವಾಗ ಮಾತ್ರ ಬೆಳೆಸ್ತದೆ. ಸೊ 2026ರಲ್ಲಿ ಅದು ವಿನ್ನಿಂಗ್ ಆಗಿ ಕನ್ವರ್ಟ್ ಆಗ್ತದೆ, ನಮಗೊಂದು ನಂಬಿಕೆ ಇದೆ ಸರ್. ಹೌದು, ನಾನು ಚಪ್ಪಲ್ ಬಿಟ್ಟಿದ್ದೀನಿ ಸರ್. ಕಾರಣ ತಮಿಳುನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣಾ ಯೂನಿವರ್ಸಿಟಿ ಒಳಗಡೆ ಒಂದು ಹೆಣ್ಮಗಳಿಗೂ ರೇಪ್ ಆಯಿತು. ಅಲ್ಲಾ ಯೂನಿವರ್ಸಿಟಿ ಒಳಗಡೆ ನಮ್ಮಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್ ಅದು. ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ಓದುವಾಗ ಏದೋ ಒಂದು ಹೆಣ್ಮಗಳು, ಒಂದು ಚೈಲ್ಡು, ಒಂದು ಡಾಟರ್, ಒಂದು ಸಿಸ್ಟರ್, ಮದರ್, ಯಾರೋ ಒಬ್ಬರ ಮೇಲೆ ಒಂದು ದೊಡ್ಡ ಅತ್ಯಾಚಾರ ಏದೋ ಒಂದು ಕಡೆ ತಮಿಳುನಾಡಲ್ಲಿ ಆಗಿರ್ತದೆ. ಅದಕ್ಕೆ ಒಂದು ರೆಸಲ್ಯೂಷನ್ ತಗೊಂಡಿದ್ದೀವಿ. ನಾನು ಚಪ್ಪಲ್ ಬಿಡ್ತೀನಿ. ಡಿ ಎಮ್ ಕೆ ಸರ್ಕಾರ ಸೀಟ್ಲಿருந்து ಹೋಗೋ ತನಕ ನಾನು ಚಪ್ಪಲ್ ಹಾಕಲ್ಲ. ತಮಿಳ್ನಾಡಿನಲ್ಲಿ ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಬೆಂಬಲ ಇರ್ತದೆ. ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಅದೇ ವಿಜಯ್ ಅವರೊಂದು ಪಾಪ್ಯುಲರ್ ಆ್ಯಕ್ಟರ್, ನಂಬರ್ 1 ಸ್ಟಾರಲ್ಲಿ. ಸೊ ಪಾಲಿಟಿಕ್ಸ್ ಬೇರೆ ಫೀಲ್ಡ್ ಅದು ಬೇರೆ, ಇದು ಬೇರೆ. ಅವರು ಫೆಬ್ರವರಿ 2ನಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ದಾರೆ. 1 ವರ್ಷ ಆಗ್ತಾ ಇದೆ. ಇನ್ನು ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮಾಡಲಿಕ್ಕೆ ಆಗಿಲ್ಲ. ಸೊ ಕಷ್ಟ ಇದೆ. ಸೊ ಈ ಎಲೆಕ್ಷನ್ನಲ್ಲಿ ಗೊತ್ತಾಗ್ತದೆ. ಕರ್ನಾಟಕ ನೋಡ್ತಾ ಇದ್ದೀರಿ, ಡಿನ್ನರ್ ಪೊಲಿಟಿಕ್ಸು, ಅಧಿಕಾರ ಹಂಚಿಕೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಕಾಂಗ್ರೆಸ್ನ ಡಿನ್ನರ್ ಪೊಲಿಟಿಕ್ಸು ಎಲ್ಲ ಭಾಳ ಜೋರು. ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ಸು ಯಾವಾಗಲೂ ಅದು ಆಗ್ತಾ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಇದು ಮಾಡ್ತಾರೆ ನೋಡೋಣ ಸರ್. ಕರ್ನಾಟಕ ಬಿಜೆಪಿಯಲ್ಲೂ ಸ್ವಲ್ಪ ಭಿನ್ನಮತ ಚರ್ಚೆ ಎಲ್ಲ ಇದೆ. ನಮ್ಮಲ್ಲಿ ಡೆಮೋಕ್ರೆಟಿಕ್ ಪಕ್ಷ, ಎಲ್ಲರೂ ಒಂದೊಂದು ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ. ಒಂದು ಲೀಡರ್ಶಿಪ್ಗೆ ಎಲ್ಲರೂ ಒಪ್ಕೊಳ್ತೀವಿ, ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ಸೊ ನನ್ನ ಪ್ರಕಾರ ಬಿ ಜೆ ಪಿ ಕರ್ನಾಟಕದಲ್ಲಿ ಇವಾಗಿಂದ ಯಾವಾಗ ಎಲೆಕ್ಷನ್ ಬಂದಿತ್ತು ಕೂಡ ಬಿ ಜೆ ಪಿ ಬಂದೇ ಬರುತ್ತೆ ಸರ್. ಸರ್, ನಕ್ಸಲ್ ಸರೆಂಡರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪಾಲಿಸಿ ಅನ್ನೊಂದು ಪಾಲಿಸಿ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಅದಿದೆ. ಈ ಪಾಲಿಸಿದಲ್ಲಿ ಭಾಳ ಇಂಪಾರ್ಟೆಂಟ್ ಕ್ರಮ ಏನು ಸರ್, ನಕ್ಸಲ್ಸ್ ಅವರು ತಮ್ಮ ಚಟುವಟಿಕೆಲ್ಲ ಬಿಟ್ಬಿಟ್ಟು ಸರ್ಕಾರದಲ್ಲಿ ಸರೆಂಡರ್ ಆಗುವಾಗ ಅವರು ನಾರ್ಮಲ್ ಲೈಫ್ ಬರಲಿಕ್ಕೆ ಒಂದು ದಾರಿ ಮಾಡಿ ಕೊಡಿಸ್ಬೇಕು ಅನ್ನೋ ಈ ಪಾಲಿಸಿ ಇದೆ. ಅದರಲ್ಲಿ ಹಾರ್ಡ್ ಕೋರ್ ನಕ್ಸಲ್ಸ್ ಇದ್ದಾರೆ, ತಾವು ಒಪ್ಕೊಳ್ಬೇಕು ಅವಶ್ಯಕತೆ ಇಲ್ಲ, ತಾವು ಸರೆಂಡರ್ ರಿಜೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಸುನಿಲ್ ಕುಮಾರ್ ಸಾಹೇಬ್ರವರು, ಸಿ ಟಿ ರವಿ ಸಾಹೇಬ್ರವರು ಎಲ್ಲರೂ ಕೂಡ ಮಾತಾಡಿದರು. ಎನ್ಕೌಂಟರ್ ಶುರು ಮಾಡಿ ಆಮೇಲೆ ಸರೆಂಡರ್ ಪ್ರಾಸೆಸ್ ಎಲ್ಲ ಕೂಡ ತುಂಬ ಡೌಟ್ಸ್ ಬರ್ತಾ ಇದೆ. ಕಾರಣ ಸಿ ಎಮ್ ಅವರು ನೇತೃತ್ವದಲ್ಲಿ ಅದಾಗಿದೆ ಥರ ಕಾಣ್ತದೆ. ಬೇಕಾಗಿಲ್ಲ, ಒಂದು ಎಸ್ ಪಿ ಒಂದು ಕಲೆಕ್ಟರ್ ಇದ್ದಾರೆ, ಅವರು ಮಾಡ್ತಾರೆ. ಆಮೇಲೆ ಪ್ರೊಸೀಜರಲ್ ಚೆಕಿಂಗ್ ಇರ್ತದೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀರಿ. ಅವರು ಕೋರ್ಟ್ಗೆ ಹೋಗಬೇಕು, ಸರೆಂಡರ್ ಆಗಬೇಕು, ಅವ್ರ ಮೇಲಿರುವ ಎಫ್ ಐ ಆರ್ಸ್ ಎಲ್ಲ ಫೇಸ್ ಮಾಡಬೇಕು, ಜೈಲದಲ್ಲಿ ಇರಬೇಕು. ಬಟ್ ಇದರಲ್ಲಿ ಭಾಳ ವಿಶೇಷವಾಗಿ ಸರ್ಕಾರ
ಅವ್ರಿಗೊಂದು ಈಸಿ ರೋಟ್ ಮಾಡಿಕೊಡ್ತಾರೆ ಆ ಥರ ಅನಿಸಿಕೆ ಬರ್ತಾ ಇದೆ ನೋಡಲಿಕ್ಕೆ. ಒಂದು ಪ್ರಾಸೆಸ್ ಇಂಟಿಗ್ರಿಟಿ ಮೇಲೆ ಎಲ್ಲರೂ ಕೂಡ ಡೌಟ್ ಇದೆ. ಸೆಕೆಂಡು ಎನ್ಕೌಂಟರ್ನಲ್ಲಿ ಕೂಡ ಲೋಕಲ್ ಜನರೆಲ್ಲರೂ ಕೂಡ ಅದು ಯಾವ ಥರ ಆಯಿತು ಒಂದು ಪ್ರಾಬ್ಲಮ್ ಇದೆ. ಸೆಕೆಂಡು ಸರೆಂಡರ್ ಪ್ರಾಸೆಸ್, ಸಿ ಎಮ್ ಅವರು ಖುದ್ದಾಗಿ ಬಂದು ಭೇಟಿ ಮಾಡ್ತಾರೆ. ಆಮೇಲೆ ವೆಪನ್ ಸೀಸರ್, ಕಾರ್ಡ್ ಒಳಗಡೆ ಎಲ್ಲಿ ಒಂದು ಕಡೆ ವೆಪನ್ ಡಂಪ್ ಹೋಗಿ ತೋರಿಸ್ತಾರೆ. ಇದೆಲ್ಲ ಕೂಡ ಜನಕ್ಕೆ ಸ್ವಲ್ಪ ನಂಬಿಕೆ ಬರ್ತಾ ಇಲ್ಲ. ಇದು ಬಿಟ್ಟು ತಮಿಳುನಾಡು ಪೊಲಿಟಿಕ್ಸ್ ಏನಾಗ್ತಿದೆ ಸರ್? ಭಾಳ ಕಠಿಣ ನಿರ್ಧಾರ ತಗೊಂಡಿದ್ದೀವಿ, ಚಪ್ಪಲಿ ಹಾಕೋದಿಲ್ಲ ಹೀಗೆ ಅಂತ ಸರ್, ಏನು ಸರ್ ಸ್ವಲ್ಪ ವಿವರವಾಗಿ? ತಮಿಳುನಾಡು ಪಾಲಿಟಿಕ್ಸು ನಮ್ಮ 2026ರಲ್ಲಿ ನಮಗೆ ಎಲೆಕ್ಷನ್ ಇದೆ ಸರ್, ಮೇದಲ್ಲಿ. ಸೊ ತಮಿಳ್ನಾಡಿನಲ್ಲಿ ತುಂಬ ಡಿವಿಷನ್ ಇದೆ. ಕಾರಣ ತುಂಬ ಪೊಲಿಟಿಕಲ್ ಪಾರ್ಟೀಸ್ ಇದೆ, DMK, ADMK, BJP, ಕಾಂಗ್ರೆಸ್ಸು. ಇವಾಗಲೇ ವಿಜಯ್ ಬಂದಿದ್ದಾರೆ, ಸೀಮಾನ್ ಅವರು, ತುಂಬ ಇದೆ. ಸೊ 4% ಓಟಿಗೆ ಮೇಲೆ 8 ಪಾರ್ಟಿ ಇದೆ ಕರ್ನಾಟಕ ತಲೆ, ತುಂಬ ಪಾರ್ಟೀಸ್ ಇದೆ. ಸೊ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದೀವಿ. ಕಾರಣ BJPಗೆ ಅಲ್ಲಿ ಒಂದು ಬೆಂಬಲ ಸಿಗಬೇಕು, ಪ್ರಧಾನಮಂತ್ರಿ ಅವ್ರಿಗೊಂದು ದೊಡ್ಡ ಒಳ್ಳೆ ಇಮೇಜ್ ಇದೆ. ಸೊ 2026ರಲ್ಲಿ ಆಗಬೇಕು. ಪಾರ್ಟಿಯು ತುಂಬ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ಒಂದು ಲೋಕಲ್ ಬಾಡಿ ಸಪ್ರೇಟಾಗಿ ಕಂಟೆಸ್ಟ್ ಮಾಡಿದ್ದೀವಿ, ಲೋಕಸಭಾ ಕಂಟೆಸ್ಟ್ ಮಾಡಿದ್ದೀವಿ, ಬೇಸ್ ಬಿಲ್ಡ್ ಮಾಡಿದ್ದೀವಿ, ಬೂತ್ ಕಮಿಟಿ ಎಲ್ಲ ಫಿಲ್ ಮಾಡಿದ್ದೀವಿ, ಕೆಳಗಡೆ ಲೀಡರ್ಶಿಪ್ ಬೆಳೆಸ್ತಾ ಇದ್ದೀವಿ. ಎಲೆಕ್ಷನ್ ನಿಲ್ಲುವಾಗ ಮಾತ್ರ ಬೆಳೆಸ್ತದೆ. ಸೊ 2026ರಲ್ಲಿ ಅದು ವಿನ್ನಿಂಗ್ ಆಗಿ ಕನ್ವರ್ಟ್ ಆಗ್ತದೆ, ನಮಗೆ ನಂಬಿಕೆ ಇದೆ ಸರ್. ಶಪಥ ಮಾಡಿದ್ದೀರಿ ಸರ್? ಏನು ಚಪ್ಪಲಿ? ಹೌದು, ನಾನು ಚಪ್ಪಲ್ ಬಿಟ್ಟಿದ್ದೀನಿ ಸರ್. ಕಾರಣ ತಮಿಳ್ನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣಾ ಯೂನಿವರ್ಸಿಟಿ ಒಳಗಡೆ ಒಂದು ಹೆಣ್ಮಗಳಿಗೂ ರೇಪ್ ಆಯಿತು. ಅಣ್ಣಾ ಯೂನಿವರ್ಸಿಟಿ ಒಳಗಡೆ, ನಮ್ಮಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್ ಅದು. ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ಓದುವಾಗ ಏದೋ ಒಂದು ಹೆಣ್ಮಗಳು, ಒಂದು ಚೈಲ್ಡು, ಒಂದು ಡಾಟರ್, ಒಂದು ಸಿಸ್ಟರ್, ಮದರ್, ಯಾರೋ ಒಬ್ಬರ ಮೇಲೆ ಒಂದು ದೊಡ್ಡ ಅತ್ಯಾಚಾರ ಏದೋ ಒಂದು ಕಡೆ ತಮಿಳ್ನಾಡಲ್ಲಿ ಆಗಿರ್ತದೆ. ಅದಕ್ಕೆ ಒಂದು ರೆಸಲ್ಯೂಷನ್ ತಗೊಂಡಿದ್ವಿ, ನಾನು ಚಪ್ಪಲ್ ಬಿಡ್ತೀನಿ. DMK ಸರ್ಕಾರ ಸೀಟ್ಲಿருந்து ಹೋಗೋ ತನಕ ನಾನು ಚಪ್ಪಲ್ ಹಾಕಲ್ಲ. ಸರ್ ವಿಜಯ್ ಮ್ಯಾಜಿಕ್ ಏನು ಸರ್? ಏನು ತುಂಬ ಡಿಸ್ಕಷನ್? ತಮಿಳ್ನಾಡಿನಲ್ಲಿ ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಬೆಂಬಲ ಇರ್ತದೆ, ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಅದೇ ವಿಜಯ್ ಅವರೊಂದು ಪಾಪ್ಯುಲರ್ ಆ್ಯಕ್ಟರ್, ನಂಬರ್ 1 ಸ್ಟಾರಲ್ಲಿ. ಸೊ ಪಾಲಿಟಿಕ್ಸ್ ಬೇರೆ ಫೀಲ್ಡ್, ಅದು ಬೇರೆ, ಇದು ಬೇರೆ. ಅವರು February 2ನಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ದಾರೆ. 1 ವರ್ಷ ಆಗ್ತಾ ಇದೆ, ಇನ್ನು ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮಾಡಲಿಕ್ಕೆ ಆಗಿಲ್ಲ. ಸೊ ಕಷ್ಟ ಇದೆ. ಸೊ ಈ ಎಲೆಕ್ಷನ್ನಲ್ಲಿ ಗೊತ್ತಾಗ್ತದೆ. ಕರ್ನಾಟಕ ನೋಡ್ತಾ ಇದ್ದೀರಿ, ಡಿನ್ನರ್ ಪೊಲಿಟಿಕ್ಸು, ಅಧಿಕಾರ ಹಂಚಿಕೆ ಚರ್ಚೆ. ಕರ್ನಾಟಕದಲ್ಲಿ BJP ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಕಾಂಗ್ರೆಸ್ನ ಡಿನ್ನರ್ ಪೊಲಿಟಿಕ್ಸು ಎಲ್ಲ ಭಾಳ ಜೋರಾಗಿ. ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ಸು, ಯಾವಾಗಲೂ ಅದು ಆಗ್ತಾ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಇದು ಮಾಡ್ತಾರೆ ನೋಡೋಣ ಸರ್. ಕರ್ನಾಟಕ BJPಯಲ್ಲೂ ಸ್ವಲ್ಪ ಭಿನ್ನಮತ ಚರ್ಚೆ ಎಲ್ಲ ಇದೆ. ನಿನ್ನೆ ಯಡಿಯೂರಪ್ಪ ಸರ್ ನಮ್ಮದು ಡೆಮೋಕ್ರೆಟಿಕ್ ಪಕ್ಷ, ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ. ಒಂದು ಲೀಡರ್ಶಿಪ್ಗೆ ಎಲ್ಲರೂ ಒಪ್ಕೊಳ್ತೀವಿ, ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ಸೊ ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿಂದ ಯಾವಾಗ ಎಲೆಕ್ಷನ್ ಬಂದಿತ್ತು ಕೂಡ BJP ಬಂದೇ ಬರುತ್ತೆ ಸರ್. ಸರ್ ನಕ್ಸಲ್ ಸರೆಂಡರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪಾಲಿಸಿ ಒಂದು ಪಾಲಿಸಿ ಇದೆ ಕರ್ನಾಟಕ ಸರ್ಕಾರದಲ್ಲಿ, ಅದಿದೆ. ಈ ಪಾಲಿಸಿದಲ್ಲಿ ಭಾಳ ಇಂಪಾರ್ಟೆಂಟ್ ಕ್ರಮ ಏನು ಸರ್, ನಕ್ಸಲ್ಸ್ ಅವರು ತಮ್ಮ ಚಟುವಟಿಕೆ ಎಲ್ಲ ಬಿಟ್ಬಿಟ್ಟು ಸರ್ಕಾರದಲ್ಲಿ ಸರೆಂಡರ್ ಆಗುವಾಗ ಅವರು ನಾರ್ಮಲ್ ಲೈಫ್ ಬರಲಿಕ್ಕೆ ಒಂದು ದಾರಿ ಮಾಡಿ ಕೊಡಿಸ್ಬೇಕು ಅನ್ನೋ ಈ ಪಾಲಿಸಿ ಇದೆ. ಅದರಲ್ಲಿ ಹಾರ್ಡ್ ಕೋರ್ ನಕ್ಸಲ್ಸ್ ಇದ್ದಾರೆ, ತಾವು ಒಪ್ಕೊಳ್ಬೇಕು ಅವಶ್ಯಕತೆ ಇಲ್ಲ, ತಾವು ಸರೆಂಡರ್ ರಿಜೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಸುನಿಲ್ ಕುಮಾರ್ ಸಾಹೇಬ್ರವರು, CT ರವಿ ಸಾಹೇಬ್ರವರು ಎಲ್ಲರೂ ಕೂಡ ಮಾತಾಡಿದರು. ಎನ್ಕೌಂಟರ್ ಶುರು ಮಾಡಿ ಆಮೇಲೆ ಸರೆಂಡರ್ ಪ್ರಾಸೆಸ್ ಎಲ್ಲ ಕೂಡ ತುಂಬ ಡೌಟ್ಸ್ ಬರ್ತಾ ಇದೆ. ಕಾರಣ CM ಅವರು ನೇತೃತ್ವದಲ್ಲಿ ಅದು ಆಗಿದ ಥರ ಕಾಣ್ತದೆ, ಬೇಕಾಗಿಲ್ಲ. ಒಂದು SP, ಒಂದು ಕಲೆಕ್ಟರ್ ಇದ್ದಾರೆ, ಅವರು ಮಾಡ್ತಾರೆ. ಆಮೇಲೆ ಪ್ರೊಸೀಜರಲ್ ಚೆಕಿಂಗ್ ಇರ್ತದೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀರಿ. ಅವರು ಕೋರ್ಟ್ಗೆ ಹೋಗಬೇಕು, ಸರೆಂಡರ್ ಆಗಬೇಕು, ಅವ್ರ ಮೇಲಿರುವ FIRs ಎಲ್ಲ ಫೇಸ್ ಮಾಡಬೇಕು, ಜೈಲದಲ್ಲಿ ಇರಬೇಕು. ಬಟ್ ಇದರಲ್ಲಿ ಭಾಳ ವಿಶೇಷವಾಗಿ ಸರ್ಕಾರ ಅವ್ರಿಗೊಂದು ಈಸಿ ರೋಟ್ ಮಾಡಿಕೊಡ್ತಾರೆ ಆ ಥರ ಅನಿಸಿಕೆ ಬರ್ತಾ ಇದೆ ನೋಡಲಿಕ್ಕೆ. ಒಂದು ಪ್ರಾಸೆಸ್ ಇಂಟಿಗ್ರಿಟಿ ಮೇಲೆ ಎಲ್ಲರೂ ಕೂಡ ಡೌಟ್ ಇದೆ. ಸೆಕೆಂಡು ಎನ್ಕೌಂಟರ್ನಲ್ಲಿ ಕೂಡ ಲೋಕಲ್ ಜನರೆಲ್ಲರೂ ಕೂಡ ಅದು ಯಾವ ಥರ ಆಯಿತು ಒಂದು ಪ್ರಾಬ್ಲಮ್ ಇದೆ. ಸೆಕೆಂಡು ಸರೆಂಡರ್ ಪ್ರಾಸೆಸ್, CM ಅವರು ಖುದ್ದಾಗಿ ಬಂದು ಭೇಟಿ ಮಾಡ್ತಾರೆ. ಆಮೇಲೆ ವೆಪನ್ ಸೀಸರ್, ಕಾರ್ಡ್ ಒಳಗಡೆ ಎಲ್ಲಿ ಒಂದು ಕಡೆ ವೆಪನ್ ಡಂಪ್ ಹೋಗಿ ತೋರಿಸ್ತಾರೆ. ಇದೆಲ್ಲ ಕೂಡ ಜನಕ್ಕೆ ಸ್ವಲ್ಪ ನಂಬಿಕೆ ಬರ್ತಾ ಇಲ್ಲ. ಇದು ಬಿಟ್ಟು ತಮಿಳುನಾಡು ಪೊಲಿಟಿಕ್ಸ್ ಏನಾಗ್ತಿದೆ ಸರ್? ಭಾಳ ಕಠಿಣ ನಿರ್ಧಾರ ತಗೊಂಡಿದ್ದೀವಿ, ಚಪ್ಪಲಿ ಹಾಕೋದಿಲ್ಲ ಹೀಗೆ ಅಂತ ಸರ್, ಏನು ಸರ್ ಸ್ವಲ್ಪ ವಿವರವಾಗಿ? ತಮಿಳ್ನಾಡು ಪಾಲಿಟಿಕ್ಸು ನಮ್ಮ 2026ರಲ್ಲಿ ನಮಗೆ ಎಲೆಕ್ಷನ್ ಇದೆ ಸರ್, ಮೇದಲ್ಲಿ. ಸೊ ತಮಿಳ್ನಾಡಿನಲ್ಲಿ ತುಂಬ ಡಿವಿಷನ್ ಇದೆ. ಕಾರಣ ತುಂಬ ಪೊಲಿಟಿಕಲ್ ಪಾರ್ಟೀಸ್ ಇದೆ, DMK, ADMK, BJP, ಕಾಂಗ್ರೆಸ್ಸು. ಇವಾಗಲೇ ವಿಜಯ್ ಬಂದಿದ್ದಾರೆ, ಸೀಮಾನ್ ಅವರು, ತುಂಬ ಇದೆ. ಸೊ 4% ಓಟಿಗೆ ಮೇಲೆ 8 ಪಾರ್ಟಿ ಇದೆ ಕರ್ನಾಟಕ ತಲೆ, ತುಂಬ ಪಾರ್ಟೀಸ್ ಇದೆ. ಸೊ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದೀವಿ. ಕಾರಣ BJPಗೆ ಅಲ್ಲಿ ಒಂದು ಬೆಂಬಲ ಸಿಗಬೇಕು, ಪ್ರಧಾನಮಂತ್ರಿ ಅವ್ರಿಗೊಂದು ದೊಡ್ಡ ಒಳ್ಳೆ ಇಮೇಜ್ ಇದೆ.
ಸೊ 2026ರಲ್ಲಿ ಆಗಬೇಕು. ಪಾರ್ಟಿಯು ತುಂಬ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ಒಂದು ಲೋಕಲ್ ಬಾಡಿ ಸೆಪ್ರೇಟಾಗಿ ಕಂಟೆಸ್ಟ್ ಮಾಡಿದ್ದೀವಿ, ಲೋಕಸಭಾ ಕಂಟೆಸ್ಟ್ ಮಾಡಿದ್ದೀವಿ, ಬೇಸ್ ಬಿಲ್ಡ್ ಮಾಡಿದ್ದೀವಿ, ಬೂತ್ ಕಮಿಟಿ ಎಲ್ಲ ಫಿಲ್ ಮಾಡಿದ್ದೀವಿ, ಕೆಳಗಡೆ ಲೀಡರ್ಶಿಪ್ ಬೆಳೆಸ್ತಾ ಇದ್ದೀವಿ. ಎಲೆಕ್ಷನ್ ನಿಲ್ಲುವಾಗ ಮಾತ್ರ ಬೆಳೆಸ್ತದೆ. ಸೊ 2026ರಲ್ಲಿ ಅದು ವಿನ್ನಿಂಗ್ ಆಗಿ ಕನ್ವರ್ಟ್ ಆಗ್ತದೆ, ನಮಗೆ ನಂಬಿಕೆ ಇದೆ. ಶಪಥ ಮಾಡಿದ್ದೀರಿ ಸರ್, ಏನು ಚಪ್ಪಲಿ ಹೌದು, ನಾನು ಚಪ್ಪಲ್ ಬಿಟ್ಟಿದ್ದೀನಿ ಸರ್. ಕಾರಣ ತಮಿಳುನಾಡಿನಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಭಾಳ ಜಾಸ್ತಿ ಆಗ್ತಾ ಇದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆಯಲ್ಲಿ ಕೂಡ ಅಣ್ಣಾ ಯೂನಿವರ್ಸಿಟಿ ಒಳಗಡೆ ಒಂದು ಹೆಣ್ಮಗಳಿಗೂ ರೇಪ್ ಆಯಿತು. ಅಲ್ಲಾ ಯೂನಿವರ್ಸಿಟಿ ಒಳಗಡೆ ನಮ್ಮಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್ ಅದು. ಆಮೇಲೆ ಎಲ್ಲ ಕಡೆಯಲ್ಲಿ ಕೂಡ ದಿನವೂ ತಾವು ಪೇಪರ್ ಓದುವಾಗ ಏದೋ ಒಂದು ಹೆಣ್ಮಗಳು, ಒಂದು ಚೈಲ್ಡು, ಒಂದು ಡಾಟರ್, ಒಂದು ಸಿಸ್ಟರ್, ಮದರ್, ಯಾರೋ ಒಬ್ಬರ ಮೇಲೆ ಒಂದು ದೊಡ್ಡ ಅತ್ಯಾಚಾರ ಏದೋ ಒಂದು ಕಡೆ ತಮಿಳುನಾಡಲ್ಲಿ ಆಗಿರ್ತದೆ. ಅದಕ್ಕೆ ಒಂದು ರೆಸಲ್ಯೂಷನ್ ತಗೊಂಡಿದ್ವಿ. ನಾನು ಚಪ್ಪಲ್ ಬಿಡ್ತೀನಿ. DMK ಸರ್ಕಾರ ಸೀಟ್ಲಿருந்து ಹೋಗೋ ತನಕ ನಾನು ಚಪ್ಪಲ್ ಹಾಕಲ್ಲ. ಸರ್ ವಿಜಯ್ ಮ್ಯಾಜಿಕ್ ಏನು ಸರ್, ಏನು ತುಂಬ ಡಿಸ್ಕಷನ್? ತಮಿಳ್ನಾಡಿನಲ್ಲಿ ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಬೆಂಬಲ ಇರ್ತದೆ. ಯಾವಾಗಲೂ ಸಿನಿಮಾ ಸ್ಟಾರ್ಗೊಂದು ಅದೇ ವಿಜಯ್ ಅವರೊಂದು ಪಾಪ್ಯುಲರ್ ಆ್ಯಕ್ಟರ್, ನಂಬರ್ 1 ಸ್ಟಾರಲ್ಲಿ. ಸೊ ಪಾಲಿಟಿಕ್ಸ್ ಬೇರೆ ಫೀಲ್ಡ್ ಅದು ಬೇರೆ, ಇದು ಬೇರೆ. ಅವರು ಫೆಬ್ರವರಿ 2ನಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ದಾರೆ. 1 ವರ್ಷ ಆಗ್ತಾ ಇದೆ. ಇನ್ನು ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮಾಡಲಿಕ್ಕೆ ಆಗಿಲ್ಲ. ಸೊ ಕಷ್ಟ ಇದೆ. ಸೊ ಈ ಎಲೆಕ್ಷನ್ನಲ್ಲಿ ಗೊತ್ತಾಗ್ತದೆ. ಕರ್ನಾಟಕ ನೋಡ್ತಾ ಇದ್ದೀರಿ, ಡಿನ್ನರ್ ಪೊಲಿಟಿಕ್ಸು, ಅಧಿಕಾರ ಹಂಚಿಕೆ ಕರ್ನಾಟಕದಲ್ಲಿ BJP ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಇಲ್ಲ, ಕಾಂಗ್ರೆಸ್ನ ಡಿನ್ನರ್ ಪೊಲಿಟಿಕ್ಸು ಎಲ್ಲ ಭಾಳ ಜೋರು. ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ಸು ಯಾವಾಗಲೂ ಅದು ಆಗ್ತಾ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಇದು ಮಾಡ್ತಾರೆ ನೋಡೋಣ ಸರ್. ಕರ್ನಾಟಕ BJPಯಲ್ಲೂ ಸ್ವಲ್ಪ ಭಿನ್ನಮತ ಚರ್ಚೆ ಎಲ್ಲ ಇದೆ. ನಿನ್ನೆ ಯಡಿಯೂರಪ್ಪ ಸರ್ ನಮ್ಮದು ಡೆಮೋಕ್ರೆಟಿಕ್ ಪಕ್ಷ. ಎಲ್ಲರೂ ಕೂಡ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ. ಒಂದು ಲೀಡರ್ಶಿಪ್ಗೆ ಎಲ್ಲರೂ ಒಪ್ಕೊಳ್ತೀವಿ, ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ಸೊ ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿಂದ ಯಾವಾಗ ಎಲೆಕ್ಷನ್ ಬಂದಿತ್ತು ಕೂಡ BJP ಬಂದೇ ಬರುತ್ತೆ ಸರ್.